ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ನಲ್ಲಿ ನಾವು ಸಕ್ಸಸ್ ಆಗೋಕ್ಕೆ ಒಂದು 5 ಸೀಕ್ರೆಟ್ಸ್ನ ನಾನಿವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಗಮನ ಇಟ್ಕೊಂಡು ಕೇಳಿ, ಹಾಗೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಂಪ್ಲೀಟ್ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ. ಫಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ, ತುಂಬ ಜನ, ಅದರಲ್ಲೂ ಈಗಂತೂ ಟೈಲರಿಂಗ್ ಅನ್ನೋದು ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಈ ಟೈಮಲ್ಲಿ ಎಲ್ಲರೂ ಟೈಲರ್ ಕಲಿಯೋದಕ್ಕೆ ಇಷ್ಟಪಡ್ತಾರೆ. ಫಸ್ಟಿಗೆ ಏನು ಮಾಡ್ತಾರೆ, ತುಂಬ ಜೋಶಲ್ಲಿ ಟೈಲರ್ ಆಗೇ ಬಿಟ್ರೇನೋ ಅನ್ನೋ ಹಾಗೆ ಫುಲ್ ಟೈಮ್ ಅದರಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಆದರೆ ಅರ್ಧಕ್ಕೇ ನಿಲ್ಲಿಸಿಬಿಡ್ತಾರೆ. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ತುಂಬ ಇಂಟ್ರೆಸ್ಟ್ ಹಾಕ್ಬಿಡ್ತಾರೆ ಅದ್ರ ಮೇಲೆ. ಆದರೆ ಭಯ, ವರ್ಕ್ ಪ್ರೆಷರ್, ಹಾಗೆ ಅವರ ಒಂದು ತಪ್ಪು ತಿಳುವಳಿಕೆಯಿಂದ ಸ್ಟಿಚಿಂಗ್ನ ಬಿಟ್ಬಿಡ್ತಾರೆ. ಸೊ ಇವತ್ತು ನಾನು ಇದೇ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಮಿಷಿನ್ ಬಗ್ಗೆ ತಪ್ಪು ತಿಳುವಳಿಕೆನ ಮಾಡ್ಕೊಳ್ಳೋದು. ಮತ್ತು ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಬೇಸಿಕ್ನಲ್ಲಿ ಪರ್ಫೆಕ್ಷನ್ ಮಾಡೋದು. ಥರ್ಡ್ ಪಾಯಿಂಟು, ಭಯವನ್ನು ಗೆಲ್ಲೋದು. ಫೋರ್ತ್ ಪಾಯಿಂಟ್, ಸ್ಪೀಡ್ಗಿಂತ ಪರ್ಫೆಕ್ಷನ್ ಒಳ್ಳೆಯದು. ಫಿಫ್ತ್ ಪಾಯಿಂಟ್, ಫುಲ್ ಟೈಮ್ ಟೈಲರ್ ಆಗೋದು. ಬನ್ನಿ ಹಾಗಾದರೆ ಫಸ್ಟ್ ಪಾಯಿಂಟನ್ನು ನಾವು ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ತಿಳಿಯೋಣ. ಫಸ್ಟ್ ಪಾಯಿಂಟ್ ಬಂದು ಮಿಷಿನ್ ಬಗ್ಗೆ ತಪ್ಪು ತಿಳುವಳಿಕೆ. ಅಂದರೆ ಇದ್ರ ಬಗ್ಗೆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕನ್ಫ್ಯೂಷನಲ್ಲಿರ್ತಾರೆ. ಸ್ಟಾರ್ಟಿಂಗಲ್ಲೇ ಸಸ್ತ ಮಿಷಿನ್ ತೊಗೋಬೇಕು ಅಥವಾ ಕಾಸ್ಟ್ಲಿ ಮಿಷಿನ್ ತೊಗೋಬೇಕು, ಎಲ್ಲಿ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ. ಅದಕ್ಕೆ ನಾನೊಂದು ಸ್ಟೋರಿ ಹೇಳ್ತೇನೆ ಕೇಳಿ. ಒಬ್ಬಳು ಮಗಳು ಏನು ಮಾಡ್ತಾಳೆ, ಆ ಅಪ್ಪನ ಮುಂದೆ ನಾನು ಟೈಲರಿಂಗ್ ಕಲಿಬೇಕಪ್ಪ ಅಂತ ಹೇಳ್ತಾಳೆ. ಸೊ ಅದಕ್ಕೋಸ್ಕರ ಅವ್ರ ಅಪ್ಪ ಏನಂತಾರೆ, ಮಗಳಕ್ಕಿಂತ ಏನು ಹೆಚ್ಚಿಂದಲ್ಲ, ಮಗಳಿಗೆ ಕೇಳಿದ್ದು ಕೊಡಿಸ್ಬೇಕು ಅಂತ ಸ್ಟಾರ್ಟಿಂಗಲ್ಲೇ ಜಾಕ್ ಮಿಷಿನ ತಂದುಬಿಡ್ತಾರೆ. ಆದರೆ ಆ ಮಗಳು ಏನು ಮಾಡ್ತಾಳೆ, ಸ್ಕೂಲ್ ಟೈಮೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು, ಬಂದಮೇಲೆ ಆ ಒಂದು ಸ್ಟಿಚಿಂಗ್ ಮಿಷಿನ್ ಮೇಲೆ ಕೂರಿದಾನೆ ಮೊಬೈಲ್ ಇಟ್ಕೊಂಡು ಕೂತ್ಬಿಡೋದು. ಸೊ ಈ ರೀತಿ ಮಾಡ್ತಾನೆ ಆ ದಿನವನ್ನು ಕಳೀತಾ ಇರ್ತಾರೆ. ಅದೇ ರೀತಿ ಅವ್ರ ಪಕ್ಕದ ಮನೆಯಲ್ಲಿ ಒಂದು ಮಗಳು ಇರ್ತಾಳೆ. ಅವಳಿಗೆ ಅವ್ರ ಅಪ್ಪ ಹಂಗೆ ಕಲಿಬೇಕು ಅಂತ, ಅಂದರೆ ಅವರಿಬ್ಬರು ಫ್ರೆಂಡ್ಸು, ಕಲಿಬೇಕು ಅಂತ ಹೇಳಿದ ತಕ್ಷಣ ಅವ್ರ ಅಪ್ಪನೂ ಆ ಹುಡುಗಿಗೆ ಒಂದು ಮಿಷಿನ್ ತಂದು ಕೊಡ್ತಾರೆ. ಬಟ್ ಅವ್ರು ಏನು ಮಿಷಿನ್ ತಂದು ಕೊಡ್ತಾರೆ, ಚಿಕ್ಕ ಮಿಷಿನ್ ತಂದು ಕೊಡ್ತಾರೆ. ಸೊ ಆ ಮಗಳು ಏನು ಮಾಡ್ತಾಳೆ, ಡೈಲಿ ಕಾಲೇಜ್ಗೆ ಹೋಗಿ ಬಂದು, ಇಬ್ಬರು ಕೂಡನೇ ಬರೋದು, ಕಾಲೇಜ್ಗೆ ಹೋಗಿ ಬಂದ ತಕ್ಷಣವೇ ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಒಂದು ಚಿಕ್ಕ ಮಿಷಿನಲ್ಲೇ ಟೈಲರಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇಬ್ಬರು ಕೂಡ ಒಂದು ಇದರಲ್ಲೇ ಸ್ಟಾರ್ಟ್ ಮಾಡ್ತಾರೆ, ಒಂದೇ ಟೈಮಲ್ಲೇ ಬರ್ತಾ ಅಂತ. ಆ ರೀತಿ ಆದಮೇಲೆ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಆ ಚಿಕ್ಕ ಮಿಷಿನ್ ತೊಗೊಂಡ ಮಗಳು ಏನಿರ್ತಾಳೆ, ಟೈಲರಿಂಗ್ನ ಸ್ಟಾರ್ಟ್ ಮಾಡಿ ಒಳ್ಳೆಯ ಒಂದು ಟೈಲರ್ ಆಗ್ತಾಳೆ. ಸಂಜೆವರೆಗೆ ಕಾಲೇಜ್ಗೆ ಹೋಗಿ ಬಂದು ಸಂಜೆಯಿಂದ ಅವಳದೇ ಒಂದು ಆದಾಯವನ್ನು ಮಾಡ್ತಿರ್ತಾಳೆ. ಅದೇ ಈ ಅಪ್ಪ ದೊಡ್ಡ ಜಾಕ್ ಮಿಷಿನ್ ತುಂಬ ಅಮೌಂಟ್ ಕೊಟ್ಟು ಏನು ತಂದಿರ್ತಾನಲ್ಲ, ಅವಳ ಮಗಳು ಏನು ಮಾಡ್ತಾಳೆ, ಕಾಲೇಜ್ಗೆ ಹೋಗಿ ಬರೋದು, ಫೋನ್ ನೋಡೋದು, ಕಾಲೇಜ್ಗೆ ಹೋಗಿ ಬರೋದು, ಫೋನ್ ನೋಡೋದು, ಈ ರೀತಿ ಆಗುತ್ತೆ. ಇವಿಬ್ಬರಲ್ಲಿ ನೀವು ಇಲ್ಲೇ ಅರ್ಥ ಮಾಡ್ಕೋಬೇಕು. ಆ ಚಿಕ್ಕ ಮಗಳು ಏನು ಮಾಡ್ತಾಳೆ, ಅದರದ್ದು ಏನು ಮಿಷಿನ್ ಅವರು ಮನೆಯವ್ರು ತಂದುಕೊಡಿರ್ತಾರಲ್ವ, ಅದ್ರದ್ದು ಅಮೌಂಟ್ ತೆಗೆದು ತನ್ನ ಒಂದು ಕಾಲೇಜಿಗೆ ಬೇಕಾದಂಥ ಪಾಕೆಟ್ ಮನಿನ ಮಾಡ್ಕೋತಾಳೆ. ಈ ಹುಡುಗಿ ಏನು ಮಾಡ್ತಾಳೆ, ಆ ಮಿಷಿನ್ ಮೇಲೆ ತನ್ನ ಮೇಲೆ ಆ ಒಂದು ಮಿಷಿನ್ ಮೇಲೇ ಕೂರೋದಿಲ್ಲ. ಸೊ ಆ ಮಿಷಿನ್ ಹಣನೂ ವೇಸ್ಟು, ಅವಳೊಂದು ಕಲೀಲಿಲ್ಲ. ಇದರಲ್ಲಿ ಏನಪ್ಪ ತಿಳಿಯುತ್ತೆ ಅಂದರೆ, ನಮಗೆ ದೊಡ್ಡ ಮಿಷಿನೇ ಬೇಕು, ನಾವು ಅದ್ರ ಮೇಲೆ ಕಲಿತೀವಿ ಅನ್ನೋ ಒಂದು ತಪ್ಪು ತಿಳುವಳಿಕೆನ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಾನು ಹೇಳೋದು, ಸ್ಟಾರ್ಟಿಂಗಲ್ಲಿ ಚಿಕ್ಕ ಮಿಷನನ್ನೇ ಆಗಲಿ, ಯಾವುದೇ ಆಗಲಿ, ಕಲಿಯುವ ಆಸಕ್ತಿ ಇರಬೇಕು ಅಷ್ಟೇ. ಆ ಚಿಕ್ಕ ಮಿಷಿನೇ ಇರಲಿ, ದೊಡ್ಡ ಮಿಷಿನೇ ಇರಲಿ, ನಮಗೆ ಮೇನ್ ಬೇಕಾಗಿರೋದು ಕಲಿಯುವ ಆಸಕ್ತಿ. ಮಿಷಿನ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಒಂದು ಕಲಿಕೆ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಓಕೆನಾ? ಸೊ ಸೆಕೆಂಡ್ ಪಾಯಿಂಟ್ ನೋಡೋಣ ಬನ್ನಿ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಬೇಸಿಕಲ್ಲೇ ಪರ್ಫೆಕ್ಷನ್ ಹೊಂದೋದು, ಯಾವುದೇ ಸ್ಪೀಡ್ ಇಲ್ಲದೆ ನಿಧಾನವಾಗಿ ಕಲಿಯೋದು. ನಾವು ಕಾಸ್ಟ್ಲಿ ಮಿಷಿನ್ನ ತೊಗೊಂಡು ಅದನ್ನು ಸುಮ್ಮನೆ ಮೂಲೆಗೆ ಎಸೆಯೋ ಬದಲು ಚಿಕ್ಕ ಮಿಷಿನ್ನಲ್ಲೇ ಸ್ಲೋಲಿಯಾಗಿಯೇ ಪರ್ಫೆಕ್ಟಾಗಿ ಕಲಿಯೋದು. ಹೇಗಂದರೆ, ಇವಾಗ ನಾನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾವು ಮಕ್ಕಳನ್ನು ಒಮ್ಮೆಲೇ 5th ಸ್ಟ್ಯಾಂಡರ್ಡ್ಗೆ ಅಡ್ಮಿಟ್ ಮಾಡೋಕ್ಕಾಗಲ್ಲ. ಅವರಿಗೆ ಹೇಗೆ ನಾವು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತೀವೋ ಹಾಗೆ ನಾವು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಕಲಿಬೇಕು.
ಅದೇ ಸ್ಕೂಲ್ ಸ್ಟಡಿಗೆ ನಾವು 10 ರಿಂದ 15 ವರ್ಷ ಕೊಡ್ತೀವಿ, ಆದರೆ ಅದೇ ನಮಗೆ ಅರ್ನಿಂಗ್ಸ್ ಕೊಡುವ, ಜೀವ ಕೊಡುವ ಒಂದು ಕೆಲಸಕ್ಕೆ 2 ವರ್ಷ ಟೈಮ್ ಕೊಡೋಕ್ಕಾಗಲ್ವಾ? ಈಗಿನ ಕಾಲದಲ್ಲಿ ರಾತ್ರಿ ಏನೂ ಬದಲಾಗೋದಿಲ್ಲ. ಕನ್ಸಿಸ್ಟೆನ್ಸಿಯಿಂದ ಡೈಲಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಅದು ಚಿಕ್ಕ ಮಿಷಿನೇ ಅಂತ ಇಲ್ಲ ಅಥವಾ ದೊಡ್ಡ ಮಿಷಿನೇ ಅಂತ ಅಲ್ವಾ. ನೀವು ಸ್ಟಾರ್ಟಿಂಗಲ್ಲಿ ದಯವಿಟ್ಟು ಎಲ್ರಿಗೂ ಹೇಳೋದಂದರೆ ಚಿಕ್ಕ ಮಿಷಿನಿಂದನೇ ನೀವು ಪ್ರಾಕ್ಟೀಸ್ನ ಮಾಡಿ. ಚಿಕ್ಕ ಮಿಷಿನಿಂದ ಮಾಡ್ತಾರೆ, ಅದು ಟೈಲರಿಂಗ್ ಅಲ್ವಾ ಅಂತಂದರೆ ಖಂಡಿತ ಇಲ್ಲ. ಚಿಕ್ಕ ಮಿಷಿನಲ್ಲಿ ಮಾಡಿದ್ರು ಟೈಲರಿಂಗ್ಗೆ ಬಟ್ಟೆನೇ ಹೊಲಿಯೋದು, ದೊಡ್ಡ ಮಿಷಿನಲ್ಲಿ ಬಟ್ಟೆನೇ ಹೊಲಿಯೋದು. ಸೊ ಅದಕ್ಕೆ ನಾನು ಹೇಳೋದು ಏನಂತಂದರೆ, ನೀವು ಬೇಸಿಕಲ್ಲಿ ಮೊದಲು ಪರ್ಫೆಕ್ಟ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಅದ್ರ ಬದಲು ಮಿಷಿನ್ನಲ್ಲಿ ಪರ್ಫೆಕ್ಟ್ನ ನೋಡೋದಲ್ಲ. ನನಗೆ ಮೊದಲು ಸ್ಟಾರ್ಟಿಂಗಲ್ಲಿ ಕ್ಲಾಸ್ ಕಲಿಸ್ತಿದ್ನಲ್ವ, ಆವಾಗ ಬಂದವ್ರು ಏನು ಹೇಳ್ತಿದ್ರು ಅಂದರೆ, ನನಗೆ ಸ್ಟಾರ್ಟಿಂಗಲ್ಲಿ ಮೊದಲೇ ಡಿಸೈನ್ ಬ್ಲೌಸನ್ನೇ ಕಲಿಸ್ಬಿಡಿ ನನಗೆ ಅಂತ ಕೇಳ್ತಿದ್ರು. ಅದು ಬಿಟ್ಟು ನನಗೆ ಬೇರೆ ಯಾವುದು ಚಿಕ್ಕ ಐಟಮ್ಸ್ ಕಲಿಸೋದು ಬೇಡ, ನನಗೆ ಇಷ್ಟ ಇಲ್ಲ ಅಂತಂದರು. ಆದರೆ ನಾನು ಏನು ಹೇಳೋದು ಅಂದರೆ, ನಾವು ಚಿಕ್ಕದ್ರಿಂದನೇ ಕಲ್ತ್ಕೊಂಡು ಬರಬೇಕು. ಒಮ್ಮೆಲೆ ನಾವು ಇದನ್ನು ಹುಟ್ಟಿದ ತಕ್ಷಣವೇ ನಾವು ಎದ್ದು ಓಡಾಡ್ತೀವಂದರೆ ಆಗತ್ತಾ? ಇಲ್ಲ ತಾನೇ. ಹುಟ್ಟದಿಂದ ಉಳ್ಳಾಡ್ಕೊಂಡು ಬರಬೇಕು, ತಪ್ಪು ಹೆಜ್ಜೆ ಇಡಬೇಕು, ಆಮೇಲೆ ಸುತ್ತಿ ಬೀಳಬೇಕು. ಮಕ್ಕಳು ಏನು ಹೇಗೆ ಒಂದರಿಂದ ಒಂದು ಮಾಡ್ಕೊಂಡು ಮಕ್ಕಳು ನಿಲ್ಲುತ್ತಾವೋ, ಹಾಗೆ ನಾವು ಕೂಡ ಅಷ್ಟೇ ಚಿಕ್ಕದ್ರಿಂದ ಸ್ಟಿಚಿಂಗ್ನ ಕಲಿತು ನಾವು ದೊಡ್ಡದವರೆಗೆ ಕಲಿಬೇಕು. ಚಿಕ್ಕದು ಯಾವುದಪ್ಪ ಅಂತಂದರೆ, ಹುಕ್ ಅಟ್ಯಾಚ್ ಮಾಡೋದು, ಬಟನ್ ಅಟ್ಯಾಚ್ ಮಾಡೋದು, ಕೈವಲ್ಗೆ ಹಾಕೋದು, ಈ ರೀತಿದನ್ನೆಲ್ಲ ನಾವು ಮೊದಲು ಸ್ಟಾರ್ಟಿಂಗಲ್ಲಿ ಕಲ್ತ್ಕೊಂಡು ಹೋಗಬೇಕು. ಬೇಸಿಕ್ನಿಂದ ಕಲಿತಾ ಹೋದರೆ ನಾವು ಎಲ್ಲ ವಿಷಯದಲ್ಲಿ ಪರ್ಫೆಕ್ಟಾಗಿ ಎಲ್ಲನೂ ನಾವು ಕಂಪ್ಲೀಟಾಗಿ ಕಲಿತೀವಿ. 3rd ಪಾಯಿಂಟ್ ಏನಪ್ಪ ಅಂತಂದರೆ, ಭಯ ಪಡೋದು. ನಾವು ಸ್ಟಿಚ್ ಮಾಡುವಾಗ ತಪ್ಪಾದರೆ ಏನು ಮಾಡೋದು ಅಂತ ಈ ಭಯ ಎಂಥವರನ್ನೇ ಮುಂದೆ ಹೋಗೋದನ್ನು ನಿಲ್ಲಿಸ್ಬಿಡುತ್ತೆ. ಇಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ, ರಿಸ್ಕ್ ತಗೊಳ್ಳೋದೆ ಯಾರೂ ಮುಂದೆ ಬರೋಕ್ಕೆ ಆಗೋದಿಲ್ಲ. ನಾನು ನೋಡಿರೋ ಹಾಗೆ ತುಂಬ ಜನ ಬಿಗಿನರ್ಸ್ಗಳು ಹೆದರ್ತಾರೆ. ಕಸ್ಟಮರ್ದು ಬಟ್ಟೆ ಏನಾದರೂ ಕೆಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಅಂತ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಸ್ಟಾರ್ಟಿಂಗ್ನಲ್ಲಿ ತುಂಬ ಕಡಿಮೆಯಲ್ಲಿರುವ ಬೆಲೆಯ ಬಟ್ಟೆಯನ್ನು ಅಥವಾ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಈ ರೀತಿಯವ್ರದ್ದು ಬಟ್ಟೆನ ಸ್ಟಿಚ್ ಮಾಡಿ ಕೊಡ್ತಾ ಇರಬೇಕು. ಅದನ್ನು ಬಿಟ್ಟು ಹೆದರ್ಕೊಂಡು ಕೆಲಸ ಮಾಡೋದನ್ನೇ ಬಿಟ್ಬಿಡಬಾರ್ದು. ಭಾಳ ಅಂದರೆ ಏನಾಗುತ್ತೆ, ಬಟ್ಟೆ ಸ್ವಲ್ಪ ಕೆಡ್ಬೋದು ಅಲ್ವಾ. ನಿಜ ಹೇಳಬೇಕು ಅಂತಂದರೆ, ನಾವು ಈ ಒಂದು ಚಿಕ್ಕ ಮಾಡೋ ತಪ್ಪುಗಳಿಂದನೇ ನಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಬರೋದು. ತಪ್ಪುಗಳಿಂದ ದೂರ ಇರೋದು ಅಂದರೆ ನಮ್ಮನ್ನು ನಾವು ಪರ್ಫೆಕ್ಷನಿಂದ ದೂರ ಇಟ್ಕೊಳ್ಳೋದು ಅಂತ ಆಗತ್ತೆ. ಸೊ ಎಂಥದೇ ಬಟ್ಟೆ ಇರಲಿ, ಹೊಲಿಯೋಕ್ಕೆ ತೊಗೊಳ್ಳಿ, ನಿಧಾನವಾಗಿ ಫಿನಿಶಿಂಗಾಗಿ ಹೊಲಿಯೋಕ್ಕೆ ಟ್ರೈ ಮಾಡಿ. 4th ಪಾಯಿಂಟ್ ಏನಪ್ಪ ಅಂತಂದರೆ, ಸ್ಪೀಡ್ಗಿನ ಪರ್ಫೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರು 20 ಮಿನಿಟು 40 ಮಿನಿಟ್ಸು ಅಂತ ಸ್ಪೀಡಲ್ಲಿ ಸ್ಟಿಚ್ ಮಾಡೋದ್ರೊಳಗೆ ಫಿನಿಶಿಂಗೇ ಕೊಟ್ಟಿರಲ್ಲ. ಆದರೆ ಅದೇ ಟೈಲರು ಒಂದು ಬ್ಲೌಸ್ಗೆ 1 ರಿಂದ 1.5 ಗಂಟೆ ಟೈಮ್ ತೊಗೋತಾನೆ. ಆದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಖಂಡಿತ ಇರುತ್ತೆ. ಆ ಕೆಲಸದಲ್ಲಿ ಏನೂ ತಪ್ಪಿರಲ್ಲ. ಇದೇ ಕೆಲಸ ಅವರಿಗೆ ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಕಸ್ಟಮರ್ನ ತಂದುಕೊಡುತ್ತೆ. ಅಸಲಿ ಪರ್ಫೆಕ್ಷನ್ ಅಂದರೆ ಏನು ಗೊತ್ತಾ? ಆ ಕೆಲಸದಲ್ಲಿ ಒಂದು ಜೀವನ ತುಂಬೋದು. ಯಾರಾದರೂ ನೋಡಿದ್ರೆ ಆ ಬ್ಲೌಸು ನಾವೇ ಹೊಲಿದಿರೋದಂತ ಗುರ್ತು ಹಿಡಿಬೇಕು. ಆ ಕೆಲಸದಲ್ಲಿ ನಮ್ಮ ಸಿಗ್ನೇಚರ್ನ ನಾವು ಬಿಡಬೇಕು. ಆ ಥರ ಪರ್ಫೆಕ್ಟಾಗಿ ಫಿನಿಶಿಂಗಾಗಿ ಸ್ಟಿಚಿಂಗ್ ಮಾಡೋದು ತುಂಬಾ ಮುಖ್ಯ. ದಯವಿಟ್ಟು ಸ್ಪೀಡು ಹಿಂದೆ ಓಡಬೇಡಿ, ನಿಧಾನವಾಗಿ ಕಲ್ತ್ಕೊಳ್ಳಿ. 5th ಪಾಯಿಂಟ್ ಏನಪ್ಪ ಅಂತಂದರೆ, ಫುಲ್ ಟೈಮ್ ಟೈಲರ್ ಆಗೋದು. ಅಕಸ್ಮಾತ್ ನಾವು ಫುಲ್ ಟೈಮ್ ಟೈಲರ್ ಆಗಬೇಕು, ಟೈಲರ್ನಲ್ಲೇ ಕಂಟಿನ್ಯೂ ಮಾಡಬೇಕು ನಮ್ಮ ಕೆರಿಯರ್ನ ಅಂತಂದರೆ, ನಾವು ಒಂದೇ ಥರ ಸ್ಟಿಚ್ ಮಾಡ್ತೀವಿ ಅಂತಂದರೆ ಅದು ತುಂಬಾ ಖತರ್ನಾಕ್ ಆಗುತ್ತೆ. ನಾವು ಬರೀ ಬ್ಲೌಸ್ ಮಾತ್ರ ಹೊಲಿತೀವಿ ಅಂತಂದರೆ ನಾವು ಶಾಪ್ ನಡೆಸೋಕ್ಕಾಗಲ್ಲ. ಇದು ತುಂಬ ದೊಡ್ಡ ತಪ್ಪಾಗುತ್ತೆ. ಶಾಪ್ ನಡೆಸೋಕ್ಕೆ, ಸಕ್ಸಸ್ಫುಲ್ಲಾಗಿ ಟೈಲರ್ ಆಗೋಕ್ಕೆ ಡ್ರೆಸ್ಸು, ಬ್ಲೌಸು ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಿಚಿಂಗ್ನ ನಾವು ಮಾಡಬೇಕಾಗತ್ತೆ. ಅರ್ಧ ನಾಲೆಜು ಬಿಸ್ನೆಸ್ಗೆ ತುಂಬ ಹಾನಿಕಾರಕ ಆಗುತ್ತೆ. ಈಗ ಅಂದ್ಕೊಳ್ಳಿ, ಒಬ್ಬರು ಕಸ್ಟಮರು ಬ್ಲೌಸು ಮತ್ತು ಡ್ರೆಸ್ಸು ತೊಗೊಂಬಂದು ಅಂತಂದರೆ ಸ್ಟಿಚ್ ಮಾಡಿಕೊಡೋಕ್ಕೆ, ನಿಮಗೆ ಡ್ರೆಸ್ ಹೊಲಿಯೋಕ್ಕೆ ಬರೋಲ್ಲ. ಸೊ ಆವಾಗ ನೀವೇನು ಮಾಡ್ತೀರಾ, ನನಗೆ ಬ್ಲೌಸ್ ಮಾತ್ರ ಕೊಡಿ, ಡ್ರೆಸ್ನ ನನಗೆ ಸ್ಟಿಚ್ ಮಾಡೋಕ್ಕೆ ಬರೋಲ್ಲ ಅಂತೀರಾ. ಆವಾಗ ಏನಾಗುತ್ತೆ, ಆ ಡ್ರೆಸ್ ಹೊಲಿಯೋ ಕೆಲಸ ಅಂತೂ ತಪ್ಪು ಹೋಗುತ್ತೆ. ನಿಮಗೆ ಅಲ್ಲಿ ಒಂದು ಬರುವಂಥ ಹೊಲಿಯೋ ಒಂದು ಬಟ್ಟೆ ನಿಮಗೆ ಕೈಯಿಂದ ಮಿಸ್ ಆಗಿಬಿಡುತ್ತೆ. ಆದರೆ ಆ ಕಸ್ಟಮರ್ ಏನು ಮಾಡ್ತಾರೆ, ಎರಡೂ ಕೆಲಸ ಒಂದೇ ಅಂದರೆ ಬ್ಲೌಸು ಮತ್ತು ಡ್ರೆಸ್ಸು ಎರಡೂ ಒಂದೇ ಕಡೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಬೇರೆ ಶಾಪ್ನ ಹುಡುಕ್ತಾರೆ. ಸೊ ಆಬ್ವಿಯಸ್ಲಿ ಅವರು ಬೇರೆಯವ್ರ ಕಡೆ ಹೋಗ್ತಾರೆ.
ಆಗ ನಿಮ್ಮ ಕೆಲಸನೂ ಹೋಯಿತು, ನಿಮಗಿರೋ ರೆಸ್ಪೆಕ್ಟ್ನೂ ಹೋಯಿತು. ಅವ್ರು ಏನು ಮಾಡ್ತಾರೆ, ಇನ್ನೊಬ್ರ ಹತ್ರ ಹೋಗಿ ಅವ್ರಿಗಿನ್ನೂ ಕೆಲಸನೇ ಮಾಡೋಕ್ಕೆ ಬರಲ್ಲ, ಇನ್ನೂ ಅವ್ರು ಪರ್ಫೆಕ್ಟೇ ಆಗಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪಾಯಿಂಟ್ಸ್ನ ನೋಡಿದ ಮೇಲೆ ಏನು ಬರೋಣ ಇಂಪಾರ್ಟೆಂಟ್ ಪಾಯಿಂಟ್ಸ್ಗೆ. ನಾವು ಪರ್ಫೆಕ್ಟ್ ಟೇಲರ್ ಏನೋ ಆದ್ವಿ, ಇನ್ನು ನಾವು ಶಾಪನ್ನು ಓಪನ್ ಮಾಡ್ತೀವಿ ಅಂದಾಗ ನಾವು ಸ್ಟಾರ್ಟಿಂಗಲ್ಲೇ ತುಂಬಾ ದುಡ್ಡು ಗಳಿಸ್ಬೇಕು ಅನ್ನೋ ಒಂದು ಚಾಲದಲ್ಲಿ ಬೀಳೋಕ್ಕೆ ಹೋಗಬೇಡಿ. ಹಾಗಂತ ತುಂಬ ಕಾಸ್ಟ್ಲಿ ಇರೋ ಬಟ್ಟೆ ಅಥವಾ ಅದನ್ನು ತೊಗೊಂಡು ಕೆಡಿಸಿ ಕೊಡೋದು, ಸ್ಟಾರ್ಟಿಂಗ್ನಲ್ಲೇ ಈ ರೀತಿ ತಪ್ಪು ಮಾಡೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಆ್ಯಕ್ಚುಲಿ ಅಲ್ಲೇನು ಹೇಳಬೇಕು ಅಂತಂದರೆ ನಮ್ಮದೇ ಲಾಸ್ ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ನಮ್ಮ ಫೋಕಸ್ಸು ದುಡ್ಡು ಮೇಲೆ ಇಡದೆ ಸಾಲಿಡ್ ಪರ್ಫೆಕ್ಷನ್ ಮತ್ತು ನಾಲೆಡ್ಜಾಗಿ ಆಗಬೇಕು. ಇದೇ ನಾಲೆಡ್ಜು ನಮ್ಮನ್ನು ಮುಂದೆ ಒಂದಿನ ತುಂಬ ದುಡ್ಡು ಗಳಿಸೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಾವೆಲ್ಲ ಸಕ್ಸಸ್ ಕೂಡ ಆಗ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಕಸ್ಟಮರ್ಸ್ ಜೊತೆ ನಮ್ಮ ಒಳ್ಳೆ ಸಂಬಂಧ ಮತ್ತು ಒಳ್ಳೆ ವ್ಯವಹಾರ ನಮ್ಮನ್ನು ತುಂಬ ದೂರದವರೆಗೆ ಕರ್ಕೊಂಡು ಹೋಗುತ್ತೆ. ಕಸ್ಟಮರ್ ಯಾವಾಗ ಒಂದಿನ ಸಿಟ್ಟಲ್ಲಿ ಮಾತಾಡ್ದು ಅಂದರೆ ಅದನ್ನು ನಾವು ಕಾಮಿಲಿ ಹ್ಯಾಂಡ್ ಮಾಡಬೇಕಾಗತ್ತೆ. ಒಳ್ಳೆ ನೇಚರು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸಪೋಸ್ ಅವ್ರು ಹೇಗೆ ಮಾತಾಡ್ತಾರೋ ನಾವು ಕೂಡ ಅದೇ ರೀತಿ ಮಾತಾಡಿ ಸಿಟ್ಟಿನಿಂದ ರಿಪ್ಲೈ ಮಾಡಿದ್ವಿ ಅಂತಂದರೆ ಅವರು ಇನ್ನೊಂದು ಸಾರಿ ನಮ್ಮ ಹತ್ರ ಬರಲ್ಲ. ಎಲ್ಲ ಟೈಪ್ಸ್ ಕಸ್ಟಮರ್ಸು ಇರ್ತಾರೆ, ಅರ್ಥ ಮಾಡ್ಕೊಳ್ಳೋ ಕಸ್ಟಮರ್ಸು ಇರ್ತಾರೆ, ಕೆಲವೊಬ್ಬರು ಜಿದ್ದಿ ಕಸ್ಟಮರ್ಸು ಇರ್ತಾರೆ. ಅವರನ್ನು ನಾವು ಕಾಮನ್ಲಿ ಹ್ಯಾಂಡ್ ಮಾಡಬೇಕಾಗತ್ತೆ. ಸೊ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ? ಇಷ್ಟೆಲ್ಲ ಪಾಯಿಂಟ್ಗಳನ್ನ ನಾವು ಲಕ್ಷ್ಯ ಕೊಟ್ಟು ಗಮನ ಇಟ್ಕೊಂಡು ನೋಡಿಕೊಂಡ್ರೆ ನಾವು ಸಕ್ಸಸ್ ಆಗೋದನ್ನು ತಪ್ಪಿಸೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೈಪ್ ಬಟನ್ ಬರತ್ತೆ, ಲೈಕ್ ಕೊಟ್ಟಾಗ ಹೈಪ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.